ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರೇಮ್. ವೀಕ್ಷಕರೇ, ವಾರ ಪೂರ್ತಿ ನಡೆದಂತಹ ಮನೆಯಿಲ್ಲದ ಘಟನೆಗಳಿಗೆ ವೀಕೆಂಡಲ್ಲಿ ಸುದೀಪ್ ಅವರು ತೆಗೆದುಕೊಳ್ಳುವ ಕ್ಲಾಸ್ ಏನಿರುತ್ತೆ ಅದನ್ನು ಕೇಳಲಿಕ್ಕೆ ಇಡೀ ಕರ್ನಾಟಕ ಕಾಯ್ತಾ ಇರುತ್ತೆ. ಅದರಂತೆ ನಿನ್ನೆ ಕೂಡ ಮನೆ ಒಳಗಡೆ ಸಾಕಷ್ಟು ಮಿಸ್ಟೇಕ್ಗಳಾಗಿತ್ತು. ಯಾರ ಮೇಲೆ ಹರಿಯಾಯ್ತಾರೆ, ಮೈಕಲ್ ಸಾಕಷ್ಟು ರೂಲ್ಸ್ ಬ್ರೇಕ್ ಮಾಡ್ತಾ ಇದ್ರು. ನಾನೇನು ಮಾಡಲ್ಲ, ಯಾರು ಕ್ಯಾಪ್ಟನ್ ಆದರೂ ಆಗಲಿ ನನಗೇನು ಭಯ ಇಲ್ಲ, ಯಾಕಂದರೆ ನಾನು ಯಾವ ರೂಲ್ಸ್ ಫಾಲೋ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಹಾಗಾದರೆ ಅವರಿಗೆ ಇವತ್ತು ಸುದೀಪ್ ಸರ್ ಎಷ್ಟು ಮಟ್ಟಿಗೆ ಕ್ಲಾಸ್ ತಗೋಬಹುದು ಅಂತ ವೀಕೆಂಡಲ್ಲಿ ಜನ ಕಾಯ್ತಾ ಇದ್ರು. ಅದಕ್ಕೆ ತಕ್ಕಂತೆ ನಿನ್ನೆ ಬಹಳ ಗಂಭೀರವಾಗಿ ನಾನೆಷ್ಟು ನಿಮಗೆ ಮರ್ಯಾದೆ ಕೊಡ್ತೀನೋ, ಶೋಗೆ ಎಷ್ಟು ಮರ್ಯಾದೆ ಇದೆಯೋ, ನಾವಿಲ್ಲಿ ಬಂದು ನಿಂತ್ಕೊಳ್ತೀವಿ ಅಂದ್ರೆ ಅಷ್ಟೇ ತೂಕ ಇದೆ, ನಿಮ್ಮನ್ನು ನಾನು ಗೌರವಯುತವಾಗಿ ಮಾತನಾಡಿಸ್ತೇನೆ ಅಂದರೆ ನಮ್ಮ ಜೊತೆಗೂ ನೀವು ಹಾಗೆ ನಡ್ಕೋಬೇಕು ಅಂತ ಖಡಕ್ ಎಚ್ಚರಿಕೆಯನ್ನು ನಿನ್ನೆ ಕೊಟ್ಟಿದ್ರೆ. ಹಾಗಿದ್ರೆ ಆ ಕುರಿತಾಗಿ ಇವತ್ತು ಮಾತನಾಡ್ತಾ ಹೋಗ್ತೀನಿ. ಎಷ್ಟೆಲ್ಲ ರೋಚಕತೆ ಇತ್ತು. ಜೊತೆಗೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ವಿನ್ನಿನ ಸನಿಹಕ್ಕೆ ಬಂದಿದ್ದಾರೆ. ಇನ್ನೊಂದು ಕಡೆ ಟ್ರೋಲ್ ಆಗ್ತಿರೋದು ಬಿಗ್ ಬಾಸ್ ಮನೆ ಒಳಗಡೆ ಏನು ನಮ್ಮ ಡ್ರೋನ್ ಪ್ರತಾಪ್ ಇದ್ದಾರೆ ಅವರನ್ನ TRP ಗೋಸ್ಕರ ಬಳಸ್ಕೊಂಡ್ರು, ಅವರನ್ನು ಕೂಡ ಇನ್ನೊಬ್ಬ ರಾಜೇಶನನ್ನಾಗಿ ಮಾಡ್ತಾ ಇದ್ದಾರೆ, ಅದರಿಂದ ಆತ ಹಾಳಾಗ್ತಿದ್ದಾನೆ ಅನ್ನುವ ವೇಲು ಕೂಡ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶವನ್ನು ಹೊರಗೆ ಹಾಕ್ತಿದ್ದಾರೆ. ಹಾಗಿದ್ರೆ ಈ ಕುರಿತಾಗಿ ಮಾತನಾಡ್ತಾ ಹೋಗ್ತೀನಿ. ನನ್ನ ಕಾರ್ಯಕ್ರಮದಲ್ಲಿ ನನ್ನ ಸಹೋದ್ಯೋಗಿಗಳು ಭಾಗಿಯಾಗಿದ್ದಾರೆ. ಅವ್ರನ್ನ ಮೊದಲು ವೆಲ್ಕಮ್ ಮಾಡ್ತೇನೆ. ಮಮತಾ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಿನ್ನೆಯದ ವಿಷಯಗಳು ಕೂಡ ಸಾಕಷ್ಟಿದ್ದಾವೆ. ಜೊತೆಗೆ ಮನೆ ಒಳಗಡೆ ಮತ್ತು ಹೊರಗಡೆ ಮಾತನಾಡುವ ವಿಷಯಗಳು ಎಲ್ಲ ಕುರಿತಾಗಿ ಚರ್ಚೆ ಮಾಡ್ತಾ ಹೋಗ್ತೇನೆ ನಾನು. ಮಮತಾ, ಮೊದಲಿಗೆ ವೀಕೆಂಡ್ ಅಂತ ಬಂದಾಗ ನಾನು ಈಗಾಗಲೇ ಹೇಳಿದಾಗನೇ ಸಾಕಷ್ಟು ಕುತೂಹಲ ಇರೋದು ಸುದೀಪ್ ಸರ್ ಬಂದಾಗ ಯಾರಿಗೆ ಕ್ಲಾಸ್ ತೆಗೆದುಕೊಳ್ತಾರೆ, ಯಾರಿಗೆ ಟಿಪ್ಸ್ ಕೊಡ್ತಾರೆ, ಈ ಎಲ್ಲವೂ ಕೂಡ ಇರುತ್ತೆ. ನಿನ್ನೆ ನೋಡಿದಾಗ ಅವರು ನಡೆ ಕಂಪ್ಲೀಟ್ ಗಂಭೀರವಾಗಿತ್ತು. ಆ ಒಂದು ಅವಶ್ಯಕತೆ ಇತ್ತು ಅಂತ ನಿಮ್ಗೆ ಅನ್ಸುತ್ತಾ, ಅಥವಾ ಇವ್ರು ಹಾರಾಡೋದಕ್ಕೆ ಇವ್ರು ಮಾಡೋ ಮಿಸ್ಟೇಕ್ಗಳಿಗೆ ಕರೆಕ್ಟ್ ಆಗಿನೇ ಪಾಠ ಕಲಿಸಿದ್ರು ಅನಿಸ್ತಾ? ಹೇಗಿತ್ತು ನಿನ್ನೆ ಸಾಟರ್ಡೆ ಎಪಿಸೋಡ್ ನಿಮ್ಮ ಪ್ರಕಾರ? ಸರ್, ಸಾಮಾನ್ಯವಾಗಿ ಸುದೀಪ್ ಅವರು ಒಬ್ರಿಗೆ ಟಾರ್ಗೆಟ್ ಮಾಡಿ ಯಾವತ್ತು ಟಿಪ್ಸ್ ಅಂತ ಕೊಡ್ಲಿಲ್ಲ. ಎಲ್ರಿಗೂ ಕೂಡ ಯಾರು ತಪ್ಪದಾರಿಯಲ್ಲಿದ್ದಾರೆ ಮತ್ತೆ ಯಾರು ಸರಿಯಾಗಿದ್ದಾರೆ, ಇನ್ ಮುಂದೆ ಏನ್ ಮಾಡ್ಬೇಕು, ವಿನ್ನರ್ ಕ್ಯಾಂಡಿಡೇಟ್ ಆಗೋದಿಕ್ಕೆ ಏನೇನ್ ಮಾಡ್ಬೇಕು, ಈ ರೀತಿ ಅವ್ರಿಗೆ ಪ್ರತಿ ಭಾನುವಾರ ಶನಿವಾರ ಎಚ್ಚರಿಸ್ತಾ ಬರ್ತಾ ಇರ್ತಾರೆ. ಹಾಗೆ ಒಂದಷ್ಟು ಕಿವಿ ಮಾತುಗಳನ್ನ ಕೊಡ್ತಾರೆ. ಇದರಿಂದ ಎಷ್ಟೋ ಅಲ್ಲಿರುವಂತಹ ಸ್ಪರ್ಧಿಗಳು ಅದನ್ನ ಅಳವಡಿಸ್ಕೊಂಡು ತುಂಬಾ ಚೆನ್ನಾಗಿ ಮುಂದೆ ಬಂದಿದ್ದಾರೆ. ಹಾಗೆ ವಿನ್ನರ್ ಆಗೋಕ್ಕೂ ಕೂಡ ತಯಾರಾಗ್ತಾ ಇದ್ದಾರೆ. ಈ ಸುದೀಪ್ ಅವ್ರ ಎಪಿಸೋಡ್ ಇಂದ ಎಷ್ಟು ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ಅಂದ್ರೆ, ನಾವು ಆ ಇನ್ಸಿಡೆಂಟ್ ಅಲ್ಲಿ ನಾವು ಪ್ರತಾಪ್ ಅವ್ರನ್ನ ತಗೋಬಹುದು ಸರ್. ಕಳೆದ ಅಂದ್ರೆ ಸ್ಟಾರ್ಟಿಂಗ್ ಎಪಿಸೋಡ್ಸ್ ಇಂದನೂ ಪ್ರತಾಪ್ ಅವ್ರು ತುಂಬಾ ಸೈಲೆಂಟ್ ಆಗಿರ್ತಾ ಇದ್ರು. ಅವ್ರಿಗೊಂದಷ್ಟು ಟಿಪ್ಸ್ ಕೊಟ್ಟು ಅವ್ರಿಗೊಂದಷ್ಟು ಉರಿದುಂಬಿಸಿ ಅವರು ನಿಜಕ್ಕೂ ಈಗ ಜಾಸ್ತಿ ಮಾತಾಡ್ತಾರೆ. ಮತ್ತೆ ಮೊನ್ನೆ ನಾವು ನೋಡಿರ್ಬೋದು, ತನಿಷಾ ವಾದ ಮಾಡ್ತಾ ಅವ್ರು ತಡ್ಕೊಳಕ್ಕಾಗದೆ ಅವರೇ ನಿಂತು ಡ್ಯಾನ್ಸ್ ಮಾಡ್ತಾ ಇದ್ರು. ಸೊ ಇದೆಲ್ಲ ಒಂದಷ್ಟು ಒಂದು ಒಳ್ಳೆ ನಡೆ ಆಗಿರ್ದೆ ಸುದೀಪ್ ಅವರಿಂದ. ಮತ್ತೆ ನಿನ್ನೆ ನಾವು ಈ ವಾರ ಪೂರ್ತಿ ಎಪಿಸೋಡ್ ಅಲ್ಲಿ ನೋಡಿದ್ದಂತಂದ್ರೆ, ಮೊದಲನೇದಾಗಿ ಏನು ಎಷ್ಟು ಬಜೆಟ್ಗೆ ಅಂದ್ರೆ ಎಷ್ಟು ಹಣಕ್ಕೆ ನೀವು ಟ್ಯಾಗ್ ಆಗ್ತೀರಾ ಅಂತ ಅಂದಾಗ ಎಲ್ರಿಗೂ ಒಂದೊಂದು ಟ್ಯಾಗ್ ಸ್ಟಾರ್ಟ್ ಆಗುತ್ತೆ. ನಾವು ಆ ಎಪಿಸೋಡ್ ಅಲ್ಲಿ ನಾನು ಅನ್ಕೊಂಡಿದ್ದೇನು ಅಂತಂದ್ರೆ, ಇದಕ್ಕೇನು ಸುದೀಪ್ ಅವ್ರು ಬೈಯೋದಿಲ್ಲ, ಎಲ್ರು ಕರೆಕ್ಟ್ ಆಗಿ ತಗೊಂಡಿದ್ದಾರೆ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಇದಕ್ಕೂ ಸಹ ಸುದೀಪ್ ಅವರು ಕ್ಲಾಸ್ ತಗೊಂಡ್ರು. ಅದ್ರ ಬಗ್ಗೆ ನಿಮ್ಗೆ ಯಾವ್ದು ಬೇಕೋ ಆ ಟ್ಯಾಗ್ ತಗೊಳ್ಳಿ ಅಂತ ಸುದೀಪ್ ಅವ್ರು ಹೇಳಿದ್ರು. ಬಟ್ ಅದನ್ನ ಯಾರು ಕೂಡ ಇನ್ನೂ ಸಮಗ್ರವಾಗಿ ಚರ್ಚೆ ಮಾಡಿ ಯಾರು ಕೂಡ ತಗೊಂಡಿಲ್ಲ. ಸೊ ಇಲ್ಲೇ ಅದಕ್ಕೂ ಸುದೀಪ್ ಅವ್ರು ಬೈತಾರೆ, ಏನು ಊಟ ಸಿಕ್ಕಿಲ್ಲ ಅಂತಾರೆ, ನನಗೂ ಸಿಗ್ಬಾರ್ದು ಬೇರೆಯವ್ರಿಗೂ ಸಿಗ್ಬಾರ್ದು ಅಂತ ನಡ್ಕೊಳ್ತಾ ಇದ್ದೀರಾ, ತುಂಬಾ ಸ್ವಾರ್ಥಿಗಳಾಗ್ತಾ ಇದ್ದೀರಾ ಅನ್ನೋದನ್ನ ನೇರವಾಗಿ ಸುದೀಪ್ ಅವರು ನೆನ್ನೆ ಹೇಳಿದ್ದಾರೆ. ಓವರ್ ಆಲ್ ವಿಷಯವಾಗಿ ನೆನ್ನೆ ಸುದೀಪ್ ಅವ್ರು ಬೈದಿದ್ದಾರೆ. ನಿನ್ನೆ ಪರ್ಟಿಕ್ಯುಲರ್ ಆಗಿ ಮಮತಾ, ನೀವು ಇದೆಲ್ಲ ಅಲ್ಲಿದ್ದವ್ರ ಹತ್ರ ಇಟ್ಕೊಳ್ಳಿ, ನನ್ನ ಹತ್ರ ಅಲ್ಲ ಅಂತ ಮೈಕಲ್ಗೆ ಮತ್ತು ತುಕಾಲೆಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಇದೆಲ್ಲ ಒಂದ್ ಕಡೆಗೆ ಈಗೊಂದು ನಾವು 3 ವಾರಗಳಿಂದ ನೋಡ್ತಾ ಇದ್ರೆ ಮೈಕಲ್ ನಡವಳಿಕೆ ಕಂಪ್ಲೀಟ್ ಚೇಂಜು. ಆ ಒಂದು ರೀತಿಯ ದುರಹಂಕಾರದ ನಡವಳಿಕೆ ಅಂತಾನೆ ಹೇಳ್ಬೋದು. ಆ ನಡವಳಿಕೆಗೆ ನಿನ್ನೆ ಸುದೀಪ್ ಸರ್ ಕೊಟ್ಟಂತ ಏಟು. ಇನ್ನೊಂದ್ ಕಡೆಗೆ ತುಕಾಲೆ ಏನೇ ಹೇಳಿದ್ರು ಅದಕ್ಕೊಂದು ನಕ್ ಬಿಟ್ಟು ತೇಲಿಸ್ತಾ ಇದ್ರು. ಅದಕ್ಕೆ ಸರಿಯಾದ ಚಾಟಿ ಏಟ್ ನಿನ್ನೆ ಬಿತ್ತು ಅಂತ ನನ್ಗನ್ಸುತ್ತೆ. ನಿಮ್ಗೂ ಅದು ಸರಿ ಅನ್ಸತ್ತಾ?
ಸರ್ ಹೌದು, ನಿಜಕ್ಕೂ ಸರಿ. ಹೌದು, ಅದು ನನಗೆ ಮೈಕಲ್ ಅವ್ರು ಹೇಗಿದ್ರು ಅಂದರೆ ಸ್ಟಾರ್ಟಿಂಗ್ ಎಪಿಸೋಡಲ್ಲಿ ಕನ್ನಡ ಕಲಿಯೋನಾಗಿ ಮತ್ತು ಎಲ್ಲ ಬರ್ತಾ ಬರ್ತಾ ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ತಾ ಇದ್ರು, ಅಲ್ಲಲ್ಲಿ ಒಂದಷ್ಟು ಕಾಮಿಡಿಗಳನ್ನ ಮಾಡ್ತಾ ಇದ್ರು. ಬಟ್ ಯಾವಾಗ ಈ ಸ್ಕೂಲ್ ಟಾಸ್ಕ್ ಆಯಿತೋ ಆಗ ಯಾವಾಗ ಕಿಚ್ಚನ ಚಪ್ಪಾಳೆ ಮತ್ತು ಉತ್ತಮ ಎಲ್ಲ ಸಿಕ್ತೋ ಆಗಿಂದ ಅವರು ಅಹಂ ಅವರೊಳಗೆ ತುಂಬಿಕೊಳ್ತಾ ಹೋಗ್ತು. ಹೇಗಿದ್ರು ನನ್ನ ಜನ ಈಗಾಗಲೇ ಅಕ್ಸೆಪ್ಟ್ ಮಾಡಿದ್ದಾರೆ, ಮುಂದೆ ಓಟ್ಗಳು ಸಹ ನನಗೆ ಚೆನ್ನಾಗಿ ಸಿಗುತ್ತೆ, ಈಗಲೇ ಅವಿನಾಶ್ ಜೊತೆನೆ ಸೇವ್ ಆಗಿದ್ದೀನಿ, ಇನ್ನು ಬೇರೆಯವ್ರ ಜೊತೆ ನಾನು ಸೇವ್ ಆಗಲ್ವಾ ಅನ್ನೋ ಒಂದು ಎಲ್ಲಿ ಈಗೋನೆಸ್ ಮೈಕಲ್ ಅವ್ರಿಗಿತ್ತು ಅನ್ಸುತ್ತೆ. ಸೊ ಹಾಗಾಗಿ ಅವರು ಸ್ಕೂಲ್ ಟಾಸ್ಕಲ್ಲಿ ಏನು ಅಟೆಂಡೆನ್ಸ್ ಹಾಕುವಾಗ ಆಗಲಿ ಬೇಕಾಬಿಟ್ಟಿ ಕೂತು ಯಾರು ಕೇರೇ ಮಾಡಲ್ಲ ಅನ್ನೋ ರೀತಿ ಕೂತು ಮಾತಾಡುತ್ತಿದ್ರು. ಮತ್ತೆ ತನಿಷಾ ಕ್ಯಾಪ್ಟನ್ ಆದಾಗಂತೂ ಒಂಚೂರು ಕೂಡ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ. ನೀನೇನು ಹೇಳೋದು, ನಾನು ಮಾಡೋದಿಲ್ಲ, ಅದು ಎಂತ ಅವರು ಉಸ್ತುವಾರಿ ಆದಾಗ ತುಕಾಲಿ ಅವ್ರು ಹೇಳಿದ್ದನ್ನೆಲ್ಲ ಪಾಲಿಸಿದ್ರು. ಅವ್ರು ತಪ್ಪು ಮಾಡಿದಾಗ ಮೈಕಲ್ ಹೇಳಿದ್ದನ್ನೆಲ್ಲ ಪಾಲಿಸಿದ್ರು. ಬಟ್ ಮೈಕಲ್ ಅವರ ಅಹಂ ಏನಿದೆ ಈ ವಾರ ಅವ್ರನ್ನ ಹೋಗೋ ರೀತಿ ಮಾಡುತ್ತೆ. ಮತ್ತು ಅದೇ ರೀತಿ ಸುದೀಪ್ ಅವರು ಕೂಡ ಅವ್ರಿಗೊಂದೊಳ್ಳೆ ಬೈಗುಳಗಳನ್ನ ಬೈದಿಲ್ಲ ಅಂತಂದ್ರು ಸೈಲೆಂಟಾಗೆ ಅವ್ರಿಗೆ ಬೈದಿದ್ದಾರೆ. ಸೊ ಇದೊಂದು ಅವ್ರಿಗೆ ಚೆನ್ನಾಗಿ ಆಗಿದೆ ಅನ್ಸುತ್ತೆ. ಇನ್ನೊಂದು ಕಡೆ ಬಿಗ್ ಬಾಸ್ ಮನೆ ಒಳಗಡೆ ವೀಕೆಂಡ್ ಅಲ್ಲಿ ಸುದೀಪ್ ಅವರು ಒಂದಿಷ್ಟು ಬೋರ್ಡ್ಗಳನ್ನು ತರಿಸಿ ಕ್ವಶನ್ ನ ಮುಂದಿಟ್ಟು SR ನೋ ಬೋರ್ಡ್ ಹಿಡಿದು ಅದಕ್ಕೆ ಕ್ಲಾರಿಟಿಯನ್ನು ತೆಗೆದುಕೊಳ್ತಾ ಇದ್ರು. ಬಟ್ ಈ ವಾರ ಡಿಫ್ರೆಂಟ್ ಆಗಿತ್ತು. ಯಾವ ವ್ಯಕ್ತಿಗೆ ಯಾವ್ಯಾವ ಟೈಟ್ಲ್ ಹೋಲಿಕೆ ಆಗುತ್ತೋ ಆ ಪುಸ್ತಕವನ್ನ ಕೊಡಿ, ಆ ಪುಸ್ತಕ ಒಳಗಡೆ ಖಾಲಿ ಇರುತ್ತೆ, ಅದನ್ನ ಅವರೇ ಫಿಲ್ ಮಾಡಬೇಕು ಅಂತ ಒಂದು ಹೊಸ ಸಬ್ಜೆಕ್ಟ್ ಅನ್ನ ನಿನ್ನೆ ಎತ್ಕೊಂಡ್ ಬರ್ತಾರೆ ಮಮತಾ. ಅದು ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಜೊತೆಗೆ ಮನೆಯವರಿಗೆ ಹೊಂದಿಕೆ ಆಗುವಂತ ಟೈಟ್ಲ್ಗಳು ಎಲ್ಲವೂ ಇದ್ದವು. ಆ ಟೈಟ್ಲ್ಗಳನ್ನ ವಿನಯ್ ಇರ್ಬೋದು, ಕಾರ್ತಿಕ್ ಇರ್ಬೋದು, ನಮ್ರತಾ ಪ್ರತಿಯೊಬ್ರು ಕೊಟ್ರು. ತುಕಾಲಿ ಆದಿಗೂ ಕೂಡ ತುಕಾಲಿ ಫ್ರೆಂಡ್ ಬೀನ್ ಬ್ಯಾಗ್ ಫ್ರೆಂಡ್ ಅಂತ ಏನು ವರ್ತೂರ್ ತುಕಾಲಿ ಇದ್ರು, ತುಕಾಲಿಗೆನೆ ಸಪರೇಟ್ ಆಗಿ ಒಂದು ವರ್ತೂರ್ ಕೂಡ ಎತ್ತು ಕೊಡ್ತಾರೆ. ಆಮೇಲೆ ವಿನಯ್ಗೆ ಕಾರ್ತಿಕ್ ವೋಟ್ ಮಾಡ್ತಾರೆ, ಕಾರ್ತಿಕ್ ವಿನಯ್ ಮಾಡ್ತಾರೆ. ಜೊತೆಗೆ ಸ್ಪೆಷಲ್ ಆಗಿ ಸಂಗೀತ ಕಾರ್ತಿಕ್ ಕೊಟ್ಟ ಬುಕ್ಗಳು, ಇವೆಲ್ಲ ವಿಚಾರ ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಯಾವಾಗಲೂ SR ನೋ ಬೋರ್ಡ್ ನೋಡಿ ನಮಗೂ ಕೂಡ ವೀಕ್ಷಕರಿಗೂ ಕೂಡ ಬೋರ್ ಆಗಿಬಿಟ್ಟಿತ್ತು. ಎಸ್ ಅಂತಾರೆ, ನೋ ಅಂತಾರೆ. ಬಟ್ ಅದಾದ ನಂತರ ಸುದೀಪ್ ಅವ್ರು ಏನಾದರೂ ಕೇಳೋಕೆ ಸ್ಟಾರ್ಟ್ ಮಾಡಿದ್ರೆ ಇಲ್ಲ ನೋ ಅಂತ ಹಾಕ್ತಾರೆ. ಇದೊಂಥರ ಒಂದು ಹಳೇ ರೀಲ್ಸ್ ಥರ ಇತ್ತು SR ಬೋರ್ಡು. ಬಟ್ ಈ ಬುಕ್ಸ್ ಬರೆಯೋದೇನಿದೆ ಇದು ನಿಜವಾಗ್ಲೂ ಚೆನ್ನಾಗಿದೆ. ಮತ್ತು ಅವರೆಲ್ಲರೂ ಹೇಗೆ ಅಂತಂದರೆ ಯಾರು ಕೂಡ ಓನಾಗಿ ಥಿಂಕ್ ಮಾಡಿ ಯಾರು ಕೂಡ ಕೊಡೋದಿಲ್ಲ. ಇದರಲ್ಲಿ ನಂಗೆ ಕಾರ್ತಿಕ್ ಅವ್ರ ಬಿಹೇವಿಯರು ಹಾಗೆ ಅನಿಸ್ತು. ಯೋಚನೆ ಮಾಡಿ ಅವ್ರು ಯಾವಾಗಲೂ ಕೂಡ ಯಾವುದನ್ನೇ ಆದರೂ ಯೋಚನೆ ಮಾಡಿ ಹೇಳೋರು. ಬಟ್ ಈಗ ಇತ್ತೀಚೆಗೆ ಏನು ಮಾಡ್ತಾ ಇದ್ದಾರೆ, ಕಾರ್ತಿಕ್ ಓಟ್ ಮಾಡಿದ್ರೆ ಸಂಗೀತ ಓಟ್ ಮಾಡ್ತಾರೆ, ಸಂಗೀತ ಬೇರೆ ಏನೋ ಹೇಳಿದ್ರೆ ಇವ್ರು ಬೇರೆ ಏನೋ ಹೇಳ್ತಾರೆ. ಈ ರೀತಿ ಅವರು ಕೂಡ ಸಂಗೀತ ತರ ಆಗೋದಿಕ್ ಸ್ಟಾರ್ಟ್ ಆಗ್ತಿದ್ದಾರೆ ಅನ್ಸುತ್ತೆ. ಮತ್ತೆ ಇದೇ ಕಾರಣಕ್ಕೆ ಅವರಿಗೆ ಬೆನ್ನಿಗೆ ಚೂರಿ ಹಾಕುವಂತ ವಿನಯ ಟೈಟ್ಲ್ ಅದು ಕಾರಣಕ್ಕೆ ಕೊಟ್ರು ಅಂತ ಅನ್ಸುತ್ತಾ ಸರ್? ನನ್ಗೆ ಕಾರ್ತಿಕ್ ಅವ್ರು ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ಏನು ಹೌದು, ನನ್ಗೇನು ಹಾಗ ಅನ್ಸಿಲ್ಲ. ಬಟ್ ವಿನಯ್ ಅವರು ಹೇಳಿದೊಂದಷ್ಟು ವಿಷಯಗಳು ಕೂಡ ಏನು ನೇರವಾಗಿ ಕಾರ್ತಿಕ್ ಅವರು ಮಾಡಿದ್ದಾರೆ. ಬಟ್ ವಿನಯ್ ಅವರು ಹೇಳೋದು ಕೂಡ ಒಂದು ಒಪ್ಪಿಗೆ ಆಗುವಂತಹ ಸಂಗತಿಗಳು. ಯಾಕಂತಂದ್ರೆ ಇವ್ರ ಗ್ರೂಪಿಸಮ್ ಅಂತ ಆದ್ರೆ ತನಿಷಾ ಸಂಗೀತ ಕಾರ್ತಿಕ್ ಗ್ರೂಪಿಸಮೇ ಆಗುತ್ತೆ. ಸೊ ಇದು ಅವ್ರವ್ರಿಗೆ ಅಂದ್ರೆ ದ್ವೇಷ ಇರೋದ್ರಿಂದ ಇಲ್ಲಿ ಇಂಟ್ರೆಸ್ಟಿಂಗ್ ಅಂದ್ರೆ ಮಮತಾ, ನಿನ್ನೆ ಬೀನ್ ಬ್ಯಾಗ್ ಫ್ರೆಂಡ್ ಇಬ್ರು ಇತ್ತೀಚೆಗೆ ಭಾರಿ ಕುಚುಕು, ಅಣ್ಣ ನೀನೇ ಗೆದ್ದು ಬಿಡೋಣ ನಂಗೆ ಬಹಳ ಖುಷಿ ಆಗತ್ತೆ ಅಂತಿದ್ದು ಹೊರ್ತೂರು. ಇಲ್ಲೇನು ನಮಗೆ ಕುತಂತ್ರಿ ಬುದ್ಧಿ ಅಂತ ಮನೆ ಒಳಗಡೆ ಬಂದಾಗ ಅದನ್ನ ಶಕುನಿ ಬುದ್ಧಿ ಅಂತ ಹಂಗೆ ಅದನ್ನ ಯಾರಿಗೆ ಕೊಡ್ಬೇಕಂದ್ರೆ ವಾಪಸ್ ಅವರವರ ಫ್ರೆಂಡಿಗೆನೆ ತುಕಾಲಿಗೆ ಕೊಡ್ತಾರೆ. ಅದಕ್ಕೆ ಕಾರಣ ಕೂಡ ಹೇಳ್ತಾರೆ ಅವರು, ಅಣ್ಣ ನನ್ನ ಹೆಸರು ತೆಗೆದುಕೊಂಡು ಎಲ್ಲರ ಬಗ್ಗೆನೂ ಕೂಡ ಈ ಮನೇಲಿ ಈ ವ್ಯಕ್ತಿ ಮಾತನಾಡಿದ್ದಾರೆ, ತುಕಾಲಿ ಯಾರನ್ನೂ ಉಳಿಸಿಲ್ಲ, ಹಾಗಾಗಿ ಇವ್ರಿಗೆ ಅದನ್ನ ಕೊಡ್ತೀವಿ ಅಂತಾರೆ. ನನಗೇನೋ ಬಹಳ ಕರೆಕ್ಟ್ ಅನಿಸ್ತಾ ಇತ್ತು ಇಷ್ಟು ದಿನದ ಎಪಿಸೋಡ್ ನೋಡಿದ ಮೇಲೆ. ನಿಮ್ಗೆ ಸರಿ ಅನಿಸ್ತಾ ಅಥವಾ ಫ್ರೆಂಡಿಗೆ ಹಿಂಗ್ ಮಾಡಿದ್ದು ಸರಿಯಲ್ಲ ಅನ್ಕೊಂತೀರಾ? ಇಲ್ಲ ಸರ್, ಕರೆಕ್ಟ್ ಆಗೇ ಇದೆ. ತುಕಾಲಿ ಅವ್ರದ್ದು ಒಂದು ಮೈನಸ್ ಪಾಯಿಂಟ್ ಏನು ಅಂತ ಅಂದ್ರೆ ಅವರಿಗೆ ಎಲ್ಲ ಸರಿ ಅನ್ಸಿರುತ್ತೆ. ಮತ್ತೆ ಯಾರು ತಪ್ಪು ಮಾಡ್ತಿದ್ದಾರೆ, ಯಾರು ಏನ್ ಮಾಡ್ತಿದ್ದಾರೆ, ಯಾರು ಸರಿ ಯಾರು ತಪ್ಪು ಎಲ್ಲ ಗೊತ್ತಿರುತ್ತೆ.
ಅದನ್ನ ಬರೀ ಅವ್ರ ವರ್ತೂರ್ ಹತ್ರ ಹೇಳ್ತಾರೆ ಹೊರ್ತು ಮನೆ ಮಂದಿಗೆ ಹೇಳೋದಿಲ್ಲ. ಅಟ್ಲೀಸ್ಟ್ ಅವ್ರು ತಿತ್ಕೊಳ್ಳೋದಕ್ಕೆ ಅದು ಉಪಯೋಗ ಆಗುತ್ತಲ್ವಾ. ಅವ್ರ ಹಿಂದೆ ಮಾತಾಡಿ ಈ ಹಿಂದೆ ಬಿಗ್ ಬಾಸ್ ಅವ್ರಿಗೆ ಶಕುನಿ ಪಾರ್ಟ್ ಏನ್ ಕೊಟ್ಟಿತ್ತು, ಮೋಸ್ಟ್ಲಿ ಅವ್ರು ಅದಕ್ಕೆ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು ಆ ರೀತಿನೇ ನಡ್ಕೊಳ್ತಾ ಇದಾರೆ ಅನ್ಸುತ್ತೆ. ಇದ್ರಿಂದ ತುಕಾಲಿಗೆ ಎಲ್ಲೋ ಮೈನಸ್ ಪಾಯಿಂಟ್ಗಳು ಸಿಗ್ತಾ ಹೋಗ್ತಾ ಇದೆ ಅನ್ಸುತ್ತೆ. ತುಕಾಲಿ ಅವ್ರು ನಿಜವಾಗ್ಲೂ ಏನು ಫ್ರೆಂಡ್ ಬಗ್ಗೆನೆ ಇವಾಗ ಒಂದು ಬೆಸ್ಟ್ ಫ್ರೆಂಡ್ ಅಂತಂದ್ರೆ ನನ್ನ ದೋಷ ಏನಿದೆ ನನ್ನ ಹತ್ರ ಹೇಳ್ತಾನೆ, ಬೇರೆಯವ್ರ ಹತ್ರ ಹೋಗಿ ಹೇಳೋದು ಎಷ್ಟು ಸರಿ ಇರುತ್ತೆ. ಅವಾಗ ಇವ್ರ ಬಗ್ಗೆನೆ ಬೇರೆಯವ್ರಿಗೆ ಬೇರೆ ರೀತಿ ಅನ್ಸಿರುತ್ತೆ. ಸೊ ತುಕಾಲಿ ಮಾಡೋದು ನಿಜವಾಗ್ಲೂ ಸರಿ ಇಲ್ಲ. ಅದನ್ನ ವರ್ತೂರವರು ಹಿಂದೆ ಮಾತಾಡದೆ ಮುಂದೆನೆ ಅವ್ರ ಗೆಳೆಯನ್ಗೆ ಹೌದು ಗೆಳೆಯನ್ಗೆ ಹೇಳಿ ಮುಂದೆ ಹೀಗ್ ಮಾಡ್ಬೇಡ ನೀನು ಅನ್ನೋದನ್ನ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆಗೆ ಮಮತಾ, ಮನೆ ಒಳಗಡೆ ಬಹಳಷ್ಟು ಎಲ್ಲರೂ ಹೇಟ್ ಮಾಡ್ತಾ ಇದ್ದಿದ್ದು, ಎಲ್ಲರೂ ದ್ವೇಷ ಮಾಡ್ತಾ ಇದ್ದಿದ್ದು, ಸಂಗೀತ ಭಾರಿ ವಾದ ಮಾಡ್ತಾರಪ್ಪ, ಪ್ರತಿಯೊಂದಕ್ಕೂ ಅವ್ರ ಹತ್ರ ವಾದ ಮಾಡಕ್ ಆಗಲ್ಲ ಅಂತ ಇದ್ರು. ಬಟ್ ನಿನ್ನೆ ಸುದೀಪ್ ಸರ್ ಆ ಪ್ರಶ್ನೆ ಕೇಳ್ತಾರೆ ವಿನಯ್ಗೆ, ಈ ಯಾರ ಕ್ಯಾಪ್ಟನ್ಸಿ ಇದುವರೆಗೂ ಬೆಸ್ಟ್ ಅನ್ಸು, ಬ್ಯಾಕ್ ಟು ಬ್ಯಾಕ್ 3 ಜನ ಹೆಣ್ಮಕ್ಳಾಗಿದ್ದಾರೆ, ಯಾರ ಕ್ಯಾಪ್ಟನ್ಸಿ ಬೆಸ್ಟ್ ಅಂತ ಅಂದಾಗ ಎಲ್ಲರೂ ಕೂಡ ಸಂಗೀತ ಕ್ಯಾಪ್ಟನ್ಸಿ ಬಹಳ ಕಾಮ್ ಆಗಿದೆ, ಕಂಪೋಸ್ಡ್ ಆಗಿದೆ, ತುಂಬಾ ಸ್ಮೂತ್ ಆಗಿ ಹೋಗ್ತಾ ಇದೆ, ಎಲ್ಲವನ್ನ ಕೂಡ ಹೇಳ್ತಾ ಇದ್ರು. ಅದಕ್ಕೆ ಅವರೇ ಹೇಳ್ತಾರೆ, ಅಲ್ಲ ವಿನಯ್, ನೀವು ಯಾವಾಗ ಸಂಗೀತ ನೀವು ಹೊಗಳ್ತಿರೋ, ಸಂಗೀತ ನಿಮ್ಮನ್ನ ಯಾವಾಗ ಹೊಗಳ್ತಾರ ಗೊತ್ತೇ ಆಗಲ್ಲ ಅಂತ. ಇಡೀ ಮನೆ ಪಾಸಿಟಿವ್ ವೇಯಲ್ಲಿ ಹೋಗ್ತಾ ಇದೆ. ಇದು ಸಂಗೀತ ಎಷ್ಟು ಮಟ್ಟಿಗೆ ಪ್ಲಸ್ ಆಗ್ಬೋದು, ಮತ್ತೆ ಇನ್ನು ಈ ವಾರ ಪೂರ್ತಿ ಆ ಕ್ಯಾಪ್ಟನ್ಸಿ ಹಂಗೆ ಇರತ್ತಾ? ನನ್ಗನ್ಸೋ ಪ್ರಕಾರ ಇಲ್ಲ ಸರ್. ಬಿಕಾಸ್ ನಾವು ಬೇರೆ ಕ್ಯಾಪ್ಟನ್ಸಿ ಟಾಸ್ಕ್ಗಳೆಲ್ಲ ನೋಡಿದೀವಿ, ಅಲ್ಲಿ ಅಗ್ರೆಸಿವ್ನೆಸ್ ಅಂತ ಇರುತ್ತೆ, ಮತ್ತೆ ಅಲ್ಲಿ ಕ್ಯಾಪ್ಟನ್ಗಳೇ ಏನು ಮಾಡದೇ ಇರುವಂತಹ ಪರಿಸ್ಥಿತಿ ಇರುತ್ತೆ. ಅಕಸ್ಮಾತ್ ಬಿಗ್ ಬಾಸ್ ಅವ್ರೇನಾದ್ರೂ ಒಂದು ಒಳ್ಳೆ ಕಾಮ್ ಆಗಿರೋ ಆಟಗಳನ್ನ ಕೊಟ್ರೆ ಕಾಮಾಗೆ ಆಡ್ತಾರೆ. ಮತ್ತೆ ವಿನಯ್ ಅವ್ರದ್ದು ವೀಕ್ನೆಸ್ ಏನು ಅಂತಂದ್ರೆ ಅವ್ರ ವಿರುದ್ಧ ಯಾರು ತಿರುಗಿ ಬೀಳ್ಬಾರ್ದು. ತಿರುಗಿ ಬಿದ್ರು ಅಂತಂದ್ರೆ ಅವರು ಅಗ್ರೆಸಿವ್ ಆಗಕ್ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಅವರಿಗೆ ಕೋಪ ಬಂದು ಅಂದ್ರೆ ಅವರು ಎದುರು ಹಾಕೊಂತಾರೆ ಸಂಗೀತ ಅವ್ರನ್ನ. ಇನ್ನ ಅವ್ರ ಕ್ಯಾಪ್ಟನ್ಸಿ ಆಗಿ 1-2 ದಿನ ಆಗಿದೆ ಅಷ್ಟೇ. ಸೊ ಗೊತ್ತಿಲ್ಲ, ಮುಂದೆ 1 ವಾರ ಎಪಿಸೋಡ್ ಆದ್ಮೇಲೆ ಸುದೀಪ್ ಅವ್ರ ಮತ್ತೆ ತನಿಷಾ ಅವರ ಕ್ಯಾಪ್ಟನ್ಸಿ ಬಹಳ ಇರಿಟೇಟ್ ಆಗಿತ್ತು. ಪ್ರತಿಯೊಂದಕ್ಕೂ ಶಿಕ್ಷೆ ಕೊಡ್ತಾ ಇದ್ರು, ಪ್ರತಿಯೊಂದು ಕ್ಲೀನ್ ಇದು ಹೀಗೆ ಆಗ್ಬೇಕು, ಇದು ಹೀಗೆ ಆಗ್ಬೇಕಂದ್ರೆ ಇಡೀ ಮನೆ ಅವರಿಗೆ ವೋಟ್ ಮಾಡ್ತಾರೆ, ಕ್ಯಾಪ್ಟನ್ಸಿ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೆ. ಮೇ ಬಿ ಇದ್ರ ಮೇಲೆ ಸಂಗೀತ ತಿದ್ಕೊಳ್ತಾರೆ, ಯಾಕಂದ್ರೆ 1 ವಾರ ಇರೋದು. ಮತ್ತು ಸಂಗೀತ ಇಲ್ಲಿ ವಾದ ಮಾಡಿ ಜಗಳ ಮಾಡ್ಕೊಂಡ್ರೆ ಮೇ ಬಿ ಮೈನಸ್ ಆಗತ್ತೆ ಅಂತ ನಂಗೆ ಅನ್ಕೊಂತೀನಿ. ಇದ್ರ ಮೇಲೆ ಏನಾದ್ರು ಚೇಂಜ್ ಆಗ್ಬೋದು ಸಂಗೀತ? ಸರ್, ಸಂಗೀತ ಕೆಲವ್ರು ಅಂದ್ರೆ ಸಲಹೆಗಳನ್ನ ತಗೊಳ್ಳೋದು ಕಮ್ಮಿ, ಬಟ್ ತನ್ನ ಕ್ಯಾಪ್ಟನ್ಸಿಯಿಂದ ಉತ್ತಮ ಬರುತ್ತೆ ಅಂತಂದ್ರೆ ಅಂತಹ ಸಲಹೆಗಳನ್ನ ತಗೊಂಡು ಅದನ್ನ ಅಳವಡಿಸ್ಕೊಳ್ತಾರೆ ಸಂಗೀತ ಅವರು. ಸೊ ಅವರು ಸ್ಟಾರ್ಟಿಂಗ್ ಹೇಳಿದ್ದಾರೆ, ಕಾಮ್ ಆಗಿರೋಣ, ನಾನು ಯಾರಿಗೂ ಪನಿಷ್ಮೆಂಟ್ ಕೊಡಲ್ಲ, ನಿದ್ದೆ ಮಾತ್ರ ಮಾಡಬೇಡಿ ಅಂತ. ಸೊ ಐ ಥಿಂಕ್ ಅವರು ಕಾಮಾಗೆ ನಡ್ಸ್ಕೊಂಡು ಹೋಗ್ಬಹುದು ಅನ್ಸುತ್ತೆ. ಅವರು ಎಲ್ರ ಜೊತೆ ಇವಾಗ ಬೆರಿತಾ ಇರೋದು ನೋಡಿದ್ರೆ ಇನ್ನೊಂದ್-2 ವಾರ ಇರ್ತೀವಿ, ಸುಮ್ನೆ ಯಾಕೆ ಜಗಳ ಅನ್ನೋ ರೀತಿ ಇರ್ತಾರೆ ಅನ್ಸುತ್ತೆ. ಬಟ್ ಅವ್ರು ಅನ್ಕೊಂಡಿದ್ದೆಲ್ಲ ಆಗ್ತಾ ಇದೆ, ಅದು ಸಕ್ಸಸ್ ಆದಿ ಬೇರೆ ಇದೆ. ಇನ್ನೊಂದ್ ಕಡೆಗೆ ಮಮತಾ, ಈ 3 ದಿನಗಳಿಂದ ಯಾವ ಸೋಷಿಯಲ್ ಮೀಡಿಯಾ ನೋಡ್ಲಿ, ಬಿಗ್ ಬಾಸ್ ಕುರಿತಾಗಿ ಏನೇ ನೋಡಿದ್ರು ಪ್ರತಾಪ್ ಫೋಟೋ ಬರುತ್ತೆ, ಪ್ರತಾಪ್ ವಿಷಯನೇ ಬರುತ್ತೆ. ಹೀಗಿರ್ಬೇಕಾದ್ರೆ ವಾಪಸ್ ಬರಲ್ವೇನೋ, ವೀಕೆಂಡಿಗೆ ಬಂದಿಲ್ಲ ಅಂದ್ರೆ ದೊಡ್ಡ ಪ್ರಶ್ನೆ ಆಗಿ ಉಳ್ಕೊಂಡ್ಬಿಡ್ತಿದ್ರು. ಬಟ್ ವಾಪಸ್ ಬಂದ್ರು. ನಿನ್ನೆ ಕೂಡ ನೀವು ತುಂಬಾ ಅದ್ಭುತವಾಗಿ ಹೇಳಿದ್ರಿ, ಸಾಕಷ್ಟು ಅದ್ರ ಮೇಲೆ ಚರ್ಚೆಗಳು ಕೂಡ ನಮ್ಮ ವಾಹಿನಿ ಕಾರ್ಯಕ್ರಮದ ಮುಖೇನ ಆಗ್ತಾ ಇತ್ತು. ಅಂದ್ರೆ ಪ್ರತಾಪ್ಗೆ ಮನೆ ಒಳಗಡೆ ಅನ್ಯಾಯ ಆಗ್ತಿದೆ ಅಂತ ಒಂದು. ಇನ್ನೊಂದಿಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಇನ್ನೊಂದು ರಿಯಾಲಿಟಿ ಶೋ ಅಂತ ಅಂದಾಗ ಮುಗ್ಧ ಜೀವಿಗಳನ್ನ ಬಳಸ್ಕೊಳ್ತಾರೆ ಅನ್ನೋ ಆಪಾದನೆ ಕೂಡ ಮಾಡ್ತಾರೆ. ಈ ಹಿಂದೆ ಒಂದು ಆದಿವಾಸಿ ಸಮುದಾಯದಿಂದ ಒಬ್ಬ ರಾಜೇಶ್ ಅನ್ನೋ ಹುಡುಗ ಬಂತಾನೆ ಒಂದು ರಿಯಾಲಿಟಿ ಶೋಗೆ. ಅಲ್ಲಿ ಆತ ಅದನ್ನ ಬಹಳ ಅವನ್ನ ಪೀಕ್ ಲೆವೆಲ್ ತೆಗೆದುಕೊಂಡು ಹೋಗಿ ಆಮೇಲೆ ಡ್ರಾಪ್ ಔಟ್ ಮಾಡಿಬಿಡ್ತಾರೆ. ಅದರಿಂದ ಆತ ಕುಗ್ಗಿ ಆತನ ಜೀವಕ್ಕೆ ಹಾನಿಯಾಗುವಂತ ಸಿಚುಯೇಷನ್ ಕೂಡ ಬಂತು. ಹೀಗಿದ್ದಾಗ ಇದೇ ರೀತಿ ಇವಾಗ ನಾವು ಬಹಳ ಸಡನ್ ಆಗಿ ಎಲ್ಲರೂ ಕೂಡ ಪ್ರತಾಪ್ನ ಮೆರೆಸಿ ಈ ಹಂತಕ್ಕೆ ಪ್ರತಾಪ್ನ ಎಲ್ಲರೂ ಕೂಡ ಕಡೆಗಣಿಸ್ಬಿಟ್ರೆ ನಾಳೆ ಆತನು ಅದೇ ರೀತಿ ಆಗಬಹುದು ಅನ್ನುವ ಪ್ರಶ್ನೆಯನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಈ ಆಂಗಲ್ ಅಲ್ಲಿ ಮಾತನಾಡೋದ್ರ ಮಮತಾ ಸರ್, ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ವಿ ಲವ್ ಪ್ರತಾಪ್ ಅಂತ ಹ್ಯಾಶ್ಟ್ಯಾಗ್ ಮುಖಾಂತರ ಎಲ್ಲರೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನನ್ಗನ್ಸೋ ಪ್ರಕಾರ ಈ ಹಿಂದೆನೆ ಪ್ರತಾಪ್ ಅವರು ಗಗನಕ್ಕೇರಿ ಮತ್ತೆ ಕುಸಿದಿದ್ರು. ಈಗ ಮತ್ತೆ ಬಿಗ್ ಬಾಸ್ ಮುಖಾಂತರ ಗಗನಕ್ಕೇರಿದ್ದಾರೆ. ಮತ್ತೆ ಯಾವಾಗ ಕುಸಿತಾರೋ ಗೊತ್ತಿಲ್ಲ, ಆಲ್ರೆಡಿ ಇವಾಗ ಕುಸಿತಾ ಇದ್ದಾರೆ. ಏನಂತಂದ್ರೆ ಬಿಗ್ ಬಾಸ್ ಮನೇಲೆ ಅನ್ಯಾಯ ಆಗ್ತಿದ್ಯೇನೋ ಅಂತ ಅನ್ಸುತ್ತೆ ಸರ್. ಯಾರು ಕೂಡ ಅವ್ರಿಗೆ ಕ್ಯಾಪ್ಟನ್ ಆಗು ಚಾಯ್ಸ್ ಮಾಡೋದಿಲ್ಲ. ಮತ್ತೆ ಎಲ್ಲಾ ವಿಷಯದಲ್ಲೂ ಪ್ರತಾಪ್ನ ದೂರ ಇಡ್ತಾರೆ. ಊಟ ಮಾಡಿದ್ರೆ ಅವರು ಪ್ರತಾಪ್ ಅವ್ರು ಬಂದು ತಾನು
ಯಾಕೆ ಆಸ್ಪತ್ರೆಗೆ ಹೋಗಿದ್ದೆ ಅನ್ನೋದಕ್ಕೆ ಸ್ಪಷ್ಟನೆ ಕೊಡ್ತಾರೆ. ನೀವ್ ಯಾರು ನೋಡ್ತಾ ಇರ್ಲಿಲ್ಲ, ಆಗ ನಾನು ಚಪಾತಿ ರೋನ ಎಲ್ಲ ಒಂದು ಮಮತಾ, ಯಾರು ನೋಡ್ತಾ ಇರ್ಲಿಲ್ಲ ಅನ್ನೋ ಪ್ರಶ್ನೆ ಬೇರೆ. ನೀವು ಹೇಳಿದಾಗೆ ಮನೆಯವರೆಲ್ಲರೂ ಕೂಡ ಆತನನ್ನ ಹೇಟ್ ಮಾಡ್ತಾರೆ, ಆ ಕಾರಣಕ್ಕೆ ನೋಡ್ಲಿಲ್ಲ. ನೋಡಿ ವಿನಯ್ ಅಲ್ಲಿ ಇದ್ದಿದ್ದು ಅವಂದೇ ಅನ್ಕೊಂಡಿದ್ದೆ ಅಂತ ಹೇಳಿ ಅವ್ರು ಏನು ಎಕ್ಸ್ಪ್ಲೈನ್ ಮಾಡ್ಲಿಲ್ಲ. ಆದ್ರೆ ಮನೆ ತುಂಬಾ ಕ್ಯಾಮ್ರಾಗಳು ಇರ್ತಾವಲ್ವಾ, ಒಂದು ಕನ್ಫೆಷನ್ ರೂಮಿಗೆ ಕರೆದು ವಿಚಾರಿಸಬಹುದಾಗಿತ್ತು, ಯಾಕೆ ಪ್ರತಾಪ್ ನೀವು ಊಟ ಬಿಡ್ತಾ ಇದೀರಿ ಅಂತ. ಎಲ್ಲೋ ಒಂದ್ ಕಡೆಗೆ ಸ್ಪರ್ಧಿಗಳ ಜೊತೆಗೆ ಬಿಗ್ ಬಾಸ್ ಕೂಡ ಅವ್ರನ್ನ ಕಡೆಗಣಿಸ್ತಾ. ಸರ್, ಬಿಗ್ ಬಾಸ್ ಎಲ್ಲೋ ಕುರುಡು ಜಾಣತನವಾಗಿ ವರ್ತನೆ ಮಾಡ್ತಿದೆ ಅನ್ಸುತ್ತೆ. ಎಲ್ಲಿ ತಪ್ಪಿಂದ ಜಾರ್ಕೊಳ್ಳೋಕೆ ಪ್ರಯತ್ನ ಪಡ್ತಿದೆ ಅನ್ಸುತ್ತೆ. ನನಗೆ ಪ್ರತಾಪ್ ಅವರು ನಿನ್ನೆ ಸ್ಪಷ್ಟನೆ ಕೊಡುವಾಗ ನನಗೆ ಬಿಗ್ ಬಾಸ್ ಮನೆ ಮಂದಿಗೆ ಸ್ಪಷ್ಟನೆ ಕೊಡೋ ಥರ ಕಾಣಲಿಲ್ಲ, ಮಾಧ್ಯಮದವ್ರಿಗೆ ಸ್ಪಷ್ಟನೆ ಕೊಡೋ ಥರ ಇತ್ತು. ನಮ್ದೇನು ತಪ್ಪಿಲ್ಲ, ಅವಂದೇ ತಪ್ಪಿರೋದು ಅನ್ನೋದನ್ನ ಬಿಂಬಿಸ್ತಾ ಇದ್ರು. ಯಾಕೆ ತಪ್ಪಿಲ್ಲ ಅಂತ ನಾವು ಯೋಚನೆ ಮಾಡೋಕೆ ಹೋದ್ರೆ, ವಿನಯ್ ಅವ್ರು ಬೇಜಾರಾದಾಗ ಕನ್ಸೆಷನ್ ರೂಮಿಗೆ ಕರೆದಿದ್ರು. ಮನೆಯವ್ರಿಗೆಲ್ರಿಗೂ ನಿಮ್ಗೆ ಏನಾದರೂ ಬೇಜಾರಾಗಿದ್ರೆ ಬನ್ನಿ ಅಂತ ಕರೀತಾರೆ. ಇದೇ ಪ್ರತಾಪ್ಗೆ ಅವ್ರು ಯಾಕೆ ಈ ರೀತಿ ಮಾಡಿದ್ರು? ಅವ್ರು TRPಗೋಸ್ಕರ ಪ್ರತಾಪ್ನ ಎಲ್ಲಾದ್ರೂ ಬಳಸ್ಕೋತಿದಾರ ಅನ್ನೋದು ಎಲ್ರಿಗೂ ಡೌಟ್ ಶುರು ಆಗಿದೆ. ಒಂದ್ ಕಡೆಗೆ ತಪ್ಪು ಮಾಡಿದ್ದು ಯಾವ ಏಜ್ ಅಲ್ಲಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾಗಳ ಮುಖೇನ ನಮ್ಮ ಜನ. ಇವಾಗ ಆತ ತಪ್ಪು ಮಾಡಿರೋದು ಯಾವಾಗ್ರಿ? ಮಕ್ಕಳು ವಯಸ್ಸಲ್ಲಿ ನಮ್ಮ ಮನೇಲಿ ಇರೋರು ತಪ್ಪು ಮಾಡ್ತಾರೆ, ನಿಮ್ಮನೇಲಿ ಇರೋರು ತಪ್ಪು ಮಾಡ್ತಾರೆ. ಯಾಕೆ ಅದನ್ನ ದೊಡ್ಡ ವಿಷಯವಾಗಿ ಮಾಡ್ತಾ ಇದ್ದಾರೆ? ಆತ ಈಗ ಬದಲಾಗ್ತಾನೆ ಅಂದ್ರೆ ಯಾಕೆ ಒಪ್ಕೊಳ್ತಾ ಇಲ್ಲ ಅಂತ ಈ ಒಂದು ಅಂಶನೇ ಆತನನ್ನ ಇಡೀ ಇಷ್ಟೊಂದು ಓಟ್ ಹಾಕ್ಲಿಕ್ಕೆ, ಇಷ್ಟೊಂದು ಜನ ಲವ್ ಮಾಡ್ಲಿಕ್ಕೆ ಅದೇ ಕಾರಣ ಆಯ್ತಮ್ಮ ಅಂತ. ಸರ್, ಅವರು ತಪ್ಪು ಮಾಡಿದ್ಮೇಲೆ ತಿದ್ಕೊಂಡಿದ್ದಾರೆ ಸರ್. ಅವ್ರು ಅದನ್ನ ಸುದೀಪ್ ಅವ್ರ ಮುಂದೆ ಕೂಡ ಹೇಳ್ಕೊಂಡಿದ್ದಾರೆ. ಈ ಹಿಂದೆ ನನ್ಗೆ ಗೊತ್ತಿಲ್ಲದೆ ಬಾಯಿಂದ ಬಂದಿದ್ ಮಾತು, ಅದರಿಂದ ತಪ್ಪಾಗಿದೆ, ಅದನ್ನ ನಾನು ತಿದ್ಕೋತೀನಿ ಅಂತ. ಬಟ್ ಇದನ್ನೇ ಮನೆ ಮಂದಿ ಎಲ್ಲಾನು ಏನು ಮತ್ತೆ ಅದೇ ಹೇಳ್ತಾ ಇದ್ದಾರೆ. ಮತ್ತೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೇಕಾದಾಗೂ ಅದೇ ಹೇಳ್ತಾರೆ, ಕಾಗೆ ಪ್ರತಾಪ್, ಡೋಂಗಿ ಪ್ರತಾಪ್ ಅಂತ. ಜನ ಯಾರು ಕೂಡ ಅವರು ತಿದ್ಕೊಂಡಿರೋದನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ. ಇದರಿಂದ ಅವ್ರಿಗೆ ಆಚೆ ಬಂದ್ಮೇಲೆ ಗೊತ್ತಿಲ್ಲ ಇನ್ನಷ್ಟು ಕುಗ್ತಾರೋ ಪ್ರತಾಪ್ ಅಥವಾ ಮೆರೆಸ್ತಾರೋ ಅಂತ ಗೊತ್ತಿಲ್ಲ. ಪ್ರತಾಪ್ ಅವರು ಕೂಡ ಒಂದು ಸೆನ್ಸಿಬಲ್ ಮನುಷ್ಯನಾಗಿ ಯಾರೇ ಅವ್ರನ್ನ ದೂರ ಇಟ್ಟರು ಕೂಡ ಅವರೊಂದು ಸ್ಟ್ಯಾಂಡ್ ತಗೋಬೇಕು ಸರ್. ಯಾರು ಮಾತಾಡಿಸ್ತಿಲ್ಲ, ಎಲ್ಲ ಕಡೆಗಣಿಸ್ತಾ ಇದ್ದಾರೆ. ಮತ್ತೆ ಆ ಸ್ವಾಮೀಜಿ ಹೇಳಿರೋ ಮಾತುಗಳು ಅವ್ರನ್ನೆಲ್ಲೋ ಕುಗ್ಸೋದಕ್ಕೆ ಪ್ರಯತ್ನ ಪಡ್ತು ಅನ್ಸುತ್ತೆ. ಅದನ್ನೆಲ್ಲ ಹೊರತುಪಡಿಸಿ ತಾನು ಮುಂದೆ ಏನ್ ಮಾಡ್ಬೇಕು, ನನ್ನ ಮುಂದಿನ ಭವಿಷ್ಯ ಹೇಗಿದೆ, ನನ್ನ ತಂಗಿ ಮದ್ವೆ ಇದೆ, ಅಪ್ಪ ಅಮ್ಮನ್ನ ನೋಡ್ಕೋಬೇಕು, ಮುಂದಿನ ಆಧಾರ ಸ್ತಂಭ ಇವರೇ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಪ್ರತಾಪ್ ಅವರು ಬಿಗ್ ಬಾಸ್ ಗೆಲ್ಲೋದಕ್ಕೆ ಟ್ರೈ ಮಾಡಿದ್ರೆ ನಿಜವಾಗ್ಲೂ ಅವರೊಂದು ವಿನ್ನರ್ ಆಗ್ತಾರೆ. ನಿಜ ಮಮತಾ, ನೀವು ಹೇಳಿದ ಒಳ್ಳೇದು. ಯಾಕಂದ್ರೆ ಸೊಸೈಟಿ ಅಂತ ಬಂದಾಗ ನಾವು ಬಿಗ್ ಬಾಸ್ ಒಂದು ಸೊಸೈಟಿ ಮುಂದಿಟ್ಟು ನೋಡೋಕೆ ಇಷ್ಟಪಡ್ತೀವಿ. ಅಂದ್ರೆ ಪ್ರತಿಯೊಬ್ಬರ ಮನಸ್ಥಿತಿಗೆ ಹಿಡಿದ ಕೈಗನ್ನ ನಡೆಯೋದು. ಹಾಗಾಗಿ ಹೇಳುವವರು ಇರ್ತಾರೆ, ಅದು ಸ್ವಾಮೀಜಿ ಇರ್ಬೋದು, ಬೇರೆ ಇರ್ಬೋದು, ಉತ್ತಮ ಸಲಹೆಗಳನ್ನು ಕೊಟ್ಟಾಗ ತೆಗೆದುಕೊಳ್ಬೇಕು. ಆದ್ರೆ ಎಷ್ಟನ್ನ ನಾವು ಅದನ್ನ ಇಟ್ಕೊಳ್ತೀವಿ, ಎಷ್ಟನ್ನ ಬಿಡ್ತೀವಿ ಅಂತ. ಅದಕ್ಕೆ ದೊಡ್ಡವರು ಹೇಳೋದು, ಒಂದ್ ಕಿವಿಲ್ ಕೇಳಿಸ್ಕೊಂಡು ಒಂದ್ ಕಿವಿಲ್ ಬಿಟ್ಬಿಡಿ, ಅದು ಒಳ್ಳೇದಾದ್ರೆ ಮಾತ್ರ ಉಳಿಸ್ಕೊಳ್ಳಿ ಅಂತ. ಪ್ರತಾಪ್ ಕೂಡ ಆ ನಿಟ್ಟಿನಲ್ಲಿ ಅಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಳ್ಳೋದೆ. ತನ್ನ ಮನೆಗೋಸ್ಕರ ಬದುಕಬೇಕಾದ್ರೆ ಮನೆಗೆ ಹೋಗ್ಬೋದು, ಅದ್ರಲ್ಲೇನು ದೊಡ್ಡ ವಿಷಯನೇ ಇಲ್ಲ. ಇಡೀ ಕರ್ನಾಟಕ ಜನನೇ ಒಪ್ಕೊಂಡಿದ್ರೆ ಯೋಚನೆ ಮಾಡೋ ಅಗತ್ಯ ಇಲ್ಲ. ಮಮತಾ, ಈಗ ಎಂಡಿಗೆ ಅಂತ ಹೇಳಿದ್ರೆ ನಾವು ಈಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಎಂಡಿಗೆ ಬರ್ತಾ ಇದೀವಿ. ಇನ್ನೆರಡು ವಾರಗಳಲ್ಲಿ ನಾವು ಯಾರು ಬಿಗ್ ಬಾಸ್ ನ ವಿನ್ನರ್ ಅನ್ನೋದು ಕೂಡ ಬರುತ್ತೆ. ಈಗ ಪ್ರತಾಪ್ ಆಗಿರ್ಬೋದು, ಉಳಿದ ಟಾಪ್ 5 ಬರುವ ಸ್ಪರ್ಧಿಗಳು ಯಾರ್ಯಾರು ನಿಮ್ಮ ಪ್ರಕಾರ ಮತ್ತು ಯಾಕೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ವುಮೆನ್ ಕಾರ್ಡ್ಗಳು ತುಂಬಾ ಮೂವ್ ಆಗ್ತಿದಾವೆ ಮನೆಯಲ್ಲಿ. ಬರ್ತಾ 3 ಜನ ವುಮೆನ್ಸ್ ಕ್ಯಾಪ್ಟನ್ ಆಗ್ತಿದ್ದಾರೆ, ಮಹಿಳೆಯರಿಗೆ ಆದ್ಯತೆ ಹೆಚ್ಚು ಸಿಗ್ತಾ ಇದೆ. ಜೊತೆಗೆ ಸಂಗೀತ ತುಂಬಾ ಪಾಸಿಟಿವ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ ಇವಾಗ. ಮೇ ಬಿ ಇದೆಲ್ಲವನ್ನ ನೋಡಿದಾಗ ನಿಮ್ಮ ಪ್ರಕಾರ ಆ ಟಾಪ್ 5 ಸ್ಪರ್ಧಿಗಳು ಯಾರೆಲ್ಲ ಉಳ್ಕೋಬಹುದು? ಸರ್, ಡೆಫಿನೆಟ್ಲಿ ಸಂಗೀತ ಅವ್ರು ಇದ್ದೇ ಇರ್ತಾರೆ. ಈ ಹಿಂದೆ ಬಳೆ ಟಾಸ್ಕಿಂದ ಯಾವ ಸ್ಟಾರ್ಟ್ ಆಯ್ತೋ ಅಲ್ಲಿಂದ ಅವರು ಒಂದೊಳ್ಳೆ ಏನು ಬಿಗ್ ಬಾಸ್ಗೆ ಇವ್ರು ವಿನ್ನರ್ ಕ್ಯಾಂಡಿಡೇಟ್ ಆಗಿ ಇವ್ರು ಇದ್ದೇ ಇರ್ತಾರೆ ಅನ್ನೋದನ್ನ ಮಾತ್ರ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಇವರು ಕಾರ್ತಿಕ್ ಅವ್ರು ಇರ್ತಾರೆ ಸರ್. ಅವ್ರು ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಕೂಡ ಏನು ಇಲ್ಲಿವರೆಗೂ ಕೂಡ ಅವರು ಒಳ್ಳೆ ಆಟ ಆಡಿದ್ದಾರೆ. ಮತ್ತೆ ಇವಾಗ ನಾಮಿನೇಟ್ ಮಾಡಬೇಕು ಅಂತ ಬಂದಾಗ ಅಥವಾ ಉತ್ತಮ ಕೊಡಬೇಕು ಅಂತ ಬಂದಾಗ, ಕಳಪೆ ಕೊಡಬೇಕು ಅಂತ ಬಂದಾಗ ಸರಿಯಾದ ಕಾರಣಗಳನ್ನ ಅವ್ರು ಕೊಡ್ತಾರೆ. ಯಾರು ಹೇಗಿದ್ರು ಹೇಗಿಲ್ಲ ಅನ್ನೋದನ್ನ ಅವ್ರು ಕರೆಕ್ಟಾಗಿ ಹೇಳಿ ಕೊಡ್ತಾರೆ. ಮತ್ತೆ ತಪ್ಪು ಮಾಡಿದ್ರೆ ಹಾಗೆ ಹೇಳ್ತಾರೆ ಅವ್ರೆಲ್ರಿಗೂ ಕೂಡ, ಅದೊಂದು. ಮತ್ತೆ ಇವರು ವಿನಯ್ ಅವ್ರು ಇರ್ತಾರೆ ಸರ್. ಹಾಗೆ ತುಕಾಲಿ ಸಂತೋಷ್ ಇರ್ತಾರೆ. ಕೊನೆಗೆ ನಮ್ರತಾ ಇರ್ತಾರೆ ಅನ್ಸುತ್ತೆ. ಇತ್ತೀಚೆಗೆ ಅವ್ರು ಚೆನ್ನಾಗಿ ಕಾಣಿಸ್ಕೊಳ್ತಾ ಇದಾರೆ. ಅಂದ್ರೆ ನಿಮ್ಮ ಪ್ರಕಾರ ಟಾಪ್ 5 ಅಲ್ಲಿ ಇರುವಂತದ್ದು ಸಂಗೀತ, ನಮ್ರತಾ, ತುಕಾಲಿ, ಹಾಗೇನೆ ವಿನಯ್, ಕಾರ್ತಿಕ್. ಇನ್ನು ಮನೆಯಿಂದ ಹೊರಗೆ ಹೋಗೋದು ಅಂತ ಬಂದಾಗ ಇವತ್ತು ಬಹಳ ನಿರೀಕ್ಷೆ ಇದೆ. ನೀವು ಹೇಳಿದ ಟಾಪ್ 5 ಸ್ಪರ್ಧಿಗಳು ಮೇ ಬಿ ಇರಬಹುದು. ಈಗ ನಾವು ಟಾಪ್ 5 ಅಲ್ಲಿ ಬರ್ತೀವಿ
ಇವಿ ಅಂದ್ಕೊಂಡಿದ್ದಂಥ ಮೈಕಲ್ ಬರೋ ಚಾನ್ಸ್ ಇಲ್ಲ ಅಂತ ನಾವು ಹೇಳ್ತಿದ್ವಿ. ಯಾಕಂದ್ರೆ ಅವರ ನಡವಳಿಕೆ ಆ ರೀತಿಯಾಗಿದೆ. ಮೇ ಬಿ ಇವತ್ತು ನಮಗೆ ಬಹಳ ದೊಡ್ಡದೇನಂದ್ರೆ ಯಾರು ಮನೆಗೆ ಹೋಗೋರು ಅನ್ನೋ ಪ್ರಶ್ನೆ ಮುಂದೆ ಇರುತ್ತೆ. ನಮಗೆ ಭಾನುವಾರ ನಾವು ಕಾಯ್ದೆ ಆ ಎಪಿಸೋಡಿಗೆ. ಅದಕ್ಕಾಗಿ ಇವಾಗ ಪ್ರತಿಯೊಬ್ಬರು ಕೂಡ ಯಾರು ಹೋಗ್ತಾರೆ ಅನ್ನೋ ಪ್ರಶ್ನೆನೇ ಇಟ್ಕೊಂಡು ಮಾತಾಡ್ತಿರ್ತಾರೆ. ಈಗ ನಿಮ್ಮ ಪ್ರಕಾರ ಟಾಪ್ 5 ಅಲ್ಲಿ ಅವ್ರು ಉಳ್ಕೊಳ್ತಾರೆ ಅಂದ್ರೆ ಇನ್ನು ಉಳಿದಿರೋ 3 ಜನ ತನಿಷಾ ಇರಬಹುದು, ವರ್ತೂರ್ ಇರಬಹುದು, ಹಾಗೇನೆ ಮೈಕಲ್, ಹಾಗೇನೆ ಪ್ರತಾಪ್ ಇದ್ದಾರೆ. ನಿಮ್ ಪ್ರಕಾರ ಪ್ರತಾಪ್ ಕೂಡ ಟಾಪ್ 5 ಹೋಗಲ್ಲ ಅಂತ ಹೇಳ್ತಾ ಇದ್ದೀರಾ. ಮೇ ಬಿ ಇವತ್ತು ಮನೆಯಿಂದ ಹೊರಗೆ ಬರೋದ್ರಲ್ಲಿ ಯಾಕಂದ್ರೆ ನಾಮಿನೇಷನ್ ಅಲ್ಲಿ ನಿಮಗೆ ಮೈಕಲ್ ಇದ್ದಾರೆ, ಅಲ್ಲಿಂದ ಸಂತೋಷ್ ಇದ್ದಾರೆ, ಕಾರ್ತಿಕ್ ಇದ್ದಾರೆ. ಯಾರು ಇವತ್ತು ಸೇವ್ ಆಗ್ತಾರೆ ಮತ್ತು ಯಾರು ಮನೆಗೆ ಹೋಗ್ಬೋದು? ಸರ್ ನನ್ಗಷ್ಟೇ ಅಲ್ಲ, ಅಲ್ಲಿರೋ ಸ್ಪರ್ಧಿಗಳಿಗೂ ಗೊತ್ತಿದೆ ಮೈಕಲ್ ಅವರೇ ಖಂಡಿತವಾಗ್ಲೂ ಹೋಗೋದು ಅಂತ. ಅಂದರೆ ಇಡೀ ವಾರದಲ್ಲಿ ಅವ್ರ ಪರ್ಫಾರ್ಮೆನ್ಸ್ ಏನೂ ಇಲ್ಲ. ಇಡೀ ವಾರದಲ್ಲಿ ಎಲ್ಲ ಗೇಮ್ಸಲ್ಲೂ ಅವ್ರಿಗೆ ಆಡೋದಕ್ಕೆ ಚಾನ್ಸ್ ಸಿಕ್ಕಿತ್ತು, ಬಟ್ ಗುರ್ತಿಸ್ಕೊಂಡಿಲ್ಲ. ಮತ್ತು ಅವರ ಕ್ಯಾಪ್ಟನ್ಗೆ ಮರ್ಯಾದೆ ಕೊಡಲಿಲ್ಲ, ಈವನ್ ಸುದೀಪ್ ಅವ್ರಿಗೂ ಕೊಡಲಿಲ್ಲ. ಮರ್ಯಾದೆ ಕೊಡಬೇಕು ಅಂತ ಅಲ್ಲ, ಅವ್ರು ಅಷ್ಟು ದೊಡ್ಡವರಾಗಿ ಯಾರಿಗೆ ಹಿರಿಯರಿಗೆ ನಾವು ಯಾವ ರೀತಿ ಗೌರವ ಕೊಡಬೇಕು ಅದನ್ನು ಕೊಡಬೇಕು. ಒಂದು ಕ್ಯಾಪ್ಟನ್ ಆಗಿದ್ದಾರೆ, ಮನೆ ಉಸ್ತುವಾರಿ ಅಂತಂದರೆ ಈಗ ಮನೆ ಉಸ್ತುವಾರಿ ಅಮ್ಮನೇ ಆಗಿದ್ರೆ ಅವ್ರಿಗೆ ಹೇಗ್ ಬೇಕೋ ಹಾಗೆ ನಡ್ಕೊಳಕ್ ಆಗಲ್ಲ ಅಲ್ವಾ? ಸೊ ಆ ರೀತಿ ನಾವು ಒಂದು ಉಸ್ತುವಾರಿ ಅಂತಂದ್ರೆ ಅವ್ರ ಜೊತೆ ಒತ್ತನ ಚೆನ್ನಾಗಿರ್ಬೇಕು. ಸೊ ಮೈಕಲ್ ಅವರು ಹೋಗ್ತಾರೆ ಸರ್. ಒಂದು ಕಂಪೇರ್ ಮಾಡಿದ್ರೆ ಮೈಕಲ್ ಇಷ್ಟು ದಿನ ಆಡಿದ್ದು ಒಂದ್ ಕಡೆಗೆ ಮಮತಾ, ಇನ್ನೊಂದ್ ಕಡೆಗೆ ವರ್ತೂರ್ ಇಷ್ಟು ದಿನ ಆಡ್ಕೊಂಡು ಬಂದಿರೋದು. ಈಗ ವರ್ತೂರ್ ಲಾಸ್ಟ್ ಬಾಲ್ಗೆ 6 ಹೊಡೆಯೋ ಕೆಲಸ ಮಾಡ್ತಾ ಇದ್ದಾರೆ, ಹಾಗಾಗಿ ಒಂಚೂರು ಇಷ್ಟ ಆಗ್ತಿದ್ದಾರೆ. ಈ ಹಿಂದಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ಮೈಕಲ್ಗೂ ವರ್ತೂರ್ಗೂ ತಾಳೆನೇ ಆಗಲ್ಲ, ಮೈಕಲ್ ಹೆಚ್ಚು ತೂಗ್ತಾರೆ. ಯಾಕೆ ವರ್ತೂರ್ ಹೋಗ್ಬೋದು ಮತ್ತೆ ಯಾಕೆ ಉಳ್ಕೋಬಹುದು ನಿಮ್ ಪ್ರಕಾರ? ಸರ್ ಉಳ್ಕೋಬಹುದು ಯಾಕಂತ ಅಂದ್ರೆ ಅದೇ ಈ ಹಿಂದಿನ ಎಪಿಸೋಡ್ 1-2 ದಿನ ಆಯ್ತಲ್ಲ ಬಜೆಟ್ಗೋಸ್ಕರ, ಆ ಎಪಿಸೋಡ್ ಇಂದ ಅವ್ರು ಉಳ್ಕೋಬಹುದು. ಬಿಟ್ರೆ ಇಲ್ಲಿ ಏನೂ ಇಲ್ಲ, ಅವ್ರದ್ದು ಪರ್ಫಾರ್ಮೆನ್ಸ್ ಏನೂ ಇಲ್ಲ ವರ್ತೂರ್ ಅವ್ರದ್ದು. ಮುಂದಿನ ವಾರ ಅವರೇ ಫಿಕ್ಸ್ ಇರ್ತಾರೆ, ಬ್ಯಾಕ್ ಪ್ಯಾಕ್ ಮಾಡ್ಕೋಬೇಕು. ಈ ವಾರ ಮೈಕಲ್ ಯಾಕಂತಂದ್ರೆ ಅವ್ರ ಈ ವಾರ ತನಿಷಾಗ್ ತೋರಿಸಿದಂತಹ ಏನು ಇರ್ಬೋದು ಅಥವಾ ಅವ್ರ ಜೊತೆ ಬಿಹೇವಿಯರ್ ನಡ್ಕೊಂಡಿದ್ದ ಬಿಹೇವಿಯರ್ ಇಂದ ಖಂಡಿತವಾಗ್ಲೂ ಮೈಕಲ್ ಅವ್ರು ಹೋಗ್ತಾರೆ. ಆಟ ಒಂದ್ ಕಡೆ ಆದ್ರೆ ಅಲ್ಲಿರೋ ಕ್ಯಾರೆಕ್ಟರ್ ಕೂಡ ಚೆನ್ನಾಗಿರ್ಬೇಕು ಸರ್. ಬರೀ ಆಟಕ್ಕೆ ನಾವು ಏನು ಸೀಮಿತ ಆಗಿರಬಾರ್ದು, ಮನೆ ಒಳಗಡೆ ವ್ಯಕ್ತಿತ್ವಗಳು ಇಂಪಾರ್ಟೆಂಟ್ ಆಗ್ತವೆ. ಇನ್ನೊಂದು ಕೊನೆಯದಾಗಿ ಮಮತಾ, ಈಗ ಹೊರಗೆ ಹೋಗಿ ಬಂದಾಗ ನಮಗೆ ಕೆಲವೊಂದಿಷ್ಟು ಟಿಪ್ಸ್ಗಳು ಸಿಗ್ತವೆ. ಅದು ವೈದ್ಯರ ಮುಖೇನ ಇರ್ಬೋದು, ಅಲ್ಲಿ ಚಿಕಿತ್ಸೆ ಮಾಡುವ ಬೇರೆ ಎಲ್ಲ ಸಿಬ್ಬಂದಿಗಳಿಂದ ಆದ್ರೂ ಸ್ವಲ್ಪ ಕ್ಲೂ ಆದ್ರೂ ಕೊಟ್ಟಿರಬಹುದು ಅನ್ನೋದು ನನ್ನ ಅಭಿಪ್ರಾಯ. ಈಗ ಮನೆ ಒಳಗಡೆ ಮುಂದಿನ ವಾರ ಇರುವಂತದ್ರಲ್ಲಿ ಮತ್ತೆ ನಾವು ಟಾಪ್ 5 ಹೋಗ್ಬೇಕು, ವಿನ್ ಆಗ್ಬೇಕಂದ್ರೆ ಪ್ರತಾಪ್ಗೆ ಒಂದಿಷ್ಟು ಚಾಲೆಂಜ್ ಇದೆ. ಬರ್ತದಂಗೆ ದೇವರಿಗೆ ನಮಸ್ಕಾರ ಹಾಕಿ ಬಂದಿದ್ದಾರೆ. ಮೇ ಬಿ ಅದೇನಾದ್ರೂ ತುಂಬಾ ಅಗ್ರೆಸಿವ್ ಆಗಿ ಆಡಬಹುದಾ ಅಥವಾ ತಮ್ಮನ್ನ ತಾವು ಚೇಂಜ್ ಮಾಡ್ಕೊಳ್ಬೋದಾ? ಹಂಗೆ ಇರ್ತಾರ ಪ್ರತಾಪ್? ಪ್ರತಾಪ್ ಚೇಂಜ್ ಆಗಲ್ಲ ಅನ್ಸುತ್ತೆ, ಹೀಗೆ ಇರ್ತಾರೆ. ಬಟ್ ಆಟಗಳು ಮತ್ತೆ ಬೇರೆ ಬೇರೆ ಎಂಟರ್ಟೈನ್ಮೆಂಟ್ ಅಲ್ಲಿ ಪ್ರತಾಪ್ ಇನ್ವಾಲ್ವ್ ಆದ್ರೆ ನಿಜವಾಗ್ಲೂ ಅವ್ರು ಟಾಪ್ 5 ಅಲ್ಲಿ ಇದ್ದೇ ಇರ್ತಾರೆ ಸರ್. ಓಕೆ ಮಮತಾ, ಇಷ್ಟೊತ್ತು ತುಂಬಾ ಅದ್ಭುತವಾಗಿ ಮಾತನಾಡಿದ್ರಿ. ನಿನ್ನೆಯ ಸುದೀಪ್ ಅವರ ಚರ್ಚೆ ಇರ್ಬೋದು, ಹಾಗೆ ಇವತ್ತು ಯಾರು ಮನೆಗೆ ಹೋಗ್ತಾರೆ ಅಂತ ತಿಳಿಸ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ವೀಕೆಂಡ್ ಅಂತ ಬಂದಾಗ ಶನಿವಾರ ಭಾನುವಾರ ಬಿಗ್ ಬಾಸ್ನ ವೀಕ್ಷಕರ ಸಂಖ್ಯೆ ಹೆಚ್ಚಾಗುತ್ತೆ. ಆ ಪಂಚಾಯಿತಿಯನ್ನು ಕೇಳಲಿಕ್ಕೆ, ಜೊತೆಗೆ ಭಾನುವಾರ ಯಾರು ಮನೆಗೆ ಹೋಗ್ತಾರೆ ಅನ್ನುವ ವಿಷಯವನ್ನು ತಿಳ್ಕೊಳ್ಳಿಕ್ಕೆ, ಜೊತೆಗೆ ಅಲ್ಲಿ ನಡೆಯುವ ತಮಾಷೆಗಳಿರ್ಬೋದು ಮತ್ತು ಅವರಿಗೆ ಕೊಡುವಂಥ ವಾರ್ನಿಂಗ್ ಎಲ್ಲವೂ ಕೂಡ ಸಾಕಷ್ಟು ಇಷ್ಟ ಆಗುತ್ತೆ. ಹಾಗಾದರೆ ಇವತ್ತು ಹೋಗೋ ಮುಂಚೂಣಿಯಲ್ಲಿ ವರ್ತೂರ್ ಇದ್ದಾರಾ ಅಥವಾ ಇಲ್ಲ ಮೈಕಲ್ಲೇ ಹೋಗ್ತಾರಾ? ಈ ವಿಷಯ ಕೂಡ ಕ್ವಶನ್ ಮಾರ್ಕ್ ಆಗಿದೆ. ನಿಮಗೂ ಕೂಡ ಮೈಕಲ್ ಹೋಗ್ತಾರೆ ಅಂದರೆ ಕಾಮೆಂಟ್ ಮಾಡಿ, ಅಥವಾ ವರ್ತೂರ್ ಹೋಗ್ತಾರೆ ಅಂದರೆ ನಿಮ್ಮ ಅಭಿಪ್ರಾಯವನ್ನು ಕೂಡ ನಮ್ಮ ವಾಹಿನಿ ಮೂಲಕ ಕಾಮೆಂಟ್ ಮಾಡುವ ಮೂಲಕ ನೀವು ತಿಳಿಸಬಹುದು. ಈ ರೀತಿಯ ಇನ್ನಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.